ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಾನು ಮತ್ತೆ ನಿಮಗೆ ಅಂತಿಮ ವರ್ಷದ ಆನ್ಲೈನ್ ಕ್ಲಾಸಕ್ಕೆ ಸ್ವಾಗತ ಬಯತಾ ಇದ್ದೀನಿ. ಮತ್ತು ಇವತ್ತು ನಾವು ನೋಡ್ತಾ ಇರೋದು ಪೇಪರ್ ಫಸ್ಟ್ನಲ್ಲಿ ಅಂದರೆ ಆಧುನಿಕ ಭಾರತ ಇತಿಹಾಸದಲ್ಲಿ ಬರ್ತಾ ಇರುವಂತಹ ಲಾರ್ಡ್ ಲಿಟನ್ ಪಾಠ ಬಗ್ಗೆ ನಾವು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಕೂಡ ಅವನ ಸುಧಾರಣೆಗಳನ್ನು ನೋಡೋಣ. ಹಾಗಾದರೆ ಅವನ ಸುಧಾರಣೆಗಳು ಏನಾಗಿತ್ತು ಅನ್ನೋದನ್ನು ಈಗ 4 ಸುಧಾರಣೆಗಳನ್ನು ನೋಡಿದ್ದೀವಿ, ಅವನ ಆಂತರಿಕ ಸುಧಾರಣೆಗಳು. ಇವತ್ತು ನಾವು ನೋಡ್ತಾ ಇರುವಂಥ ಸುಧಾರಣೆ ಅಂತ ಹೇಳಿದ್ರೆ 5ನೇ ಸುಧಾರಣೆ ಅದ್ಯಾವುದು ಅಂತ ಹೇಳಿದ್ರೆ ಆರ್ಥಿಕ ಸುಧಾರಣೆ. ಆರ್ಥಿಕ ಸುಧಾರಣೆಗಳಲ್ಲಿ ನಾವು ಅವನ ಕಾಲದಲ್ಲಿ ಕೈಗೊಂಡಂಥ ಆರ್ಥಿಕ ಸುಧಾರಣೆಗಳು ಒಂದಲ್ಲ ಎರಡಲ್ಲ, ಅನೇಕ ಅಂದರೆ ಸುಮಾರು 4 ದಿಟ್ಟ ಆರ್ಥಿಕ ಸುಧಾರಣೆಗಳನ್ನು ಕೈಗೊಂಡ. ಈ 4 ಆರ್ಥಿಕ ದಿಟ್ಟವಾದಂಥ ಸುಧಾರಣೆಗಳನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಮೊದಲನೇದಾಗಿ ಉಪ್ಪು ನೀತಿ. ಅವತ್ತು ಏನಾಗಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿ ಈ ಉಪ್ಪನ್ನು ತಯಾರಿಸುವಂಥ ಸಂಸ್ಥಾನಗಳಿದ್ವಲ್ಲ, ದೇಶೀಯ ಸಂಸ್ಥಾನಗಳು. ಯಾಕಂದರೆ ಈ ಸಮುದ್ರ ದಕ್ಷಿಣ ಭಾರತಕ್ಕೆ ಮಾತ್ರ ಇದೆ. ಆ ದಕ್ಷಿಣ ಭಾರತದಲ್ಲಿದ್ದಂತಹ ಸಮುದ್ರ ತೀರದಲ್ಲಿರುವಂಥ ದೇಶೀಯ ಸಂಸ್ಥಾನಗಳು ಉಪ್ಪನ್ನು ಸಿದ್ಧಪಡಿಸ್ತಾ ಇತ್ತು. ಈ ಉಪ್ಪನ್ನು ಸಿದ್ಧಪಡಿಸ್ತಾ ಇರಬೇಕಾದ್ರೆ ಗಡಿ ಭಾಗದಲ್ಲಿ ಒಂದು ಬೆಲೆ ಇರ್ತಿತ್ತು. ಹಾಗೆಯೇ ಗಡಿ ದಾಟಿ ಇನ್ನು ಒಳಗಡೆ ಕಳಿಸ್ಬೇಕು ಅಂತ ಹೇಳಿದ್ರೆ ಉಪ್ಪಿನ ಬೆಲೆ ಜಾಸ್ತಿ ಆಗ್ತಿತ್ತು. ಇನ್ನು ಉತ್ತರ ಭಾರತ ಕಳಿಸ್ಬೇಕಾದ್ರೆ ಮತ್ತಿಷ್ಟು ಉಪ್ಪಿನ ಬೆಲೆ ಜಾಸ್ತಿ ಆಗ್ತಿತ್ತು. ಏನಾಗಿತ್ತು ಅಂತ ಹೇಳಿದ್ರೆ, ಈ ಬೆಲೆಯ ಒಂದು ವ್ಯತ್ಯಾಸದಿಂದಾಗಿ ಅವತ್ತು ಉಪ್ಪಿನ ಕಳ್ಳ ಸಾಗಾಣಿಕೆ ನಡೀತಾ ಇತ್ತು. ಉಪ್ಪಿನ ಕಳ್ಳ ಸಾಗಾಣಿಕೆಯಿಂದಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಸರ್ಕಾರಕ್ಕೂ ಕಂದಾಯ ನಷ್ಟ ಆಗ್ತಿತ್ತು. ಹಾಗೆ ಜನಗಳಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇತ್ತು. ಯಾಕಂದರೆ ಬೆಲೆಗಳು ತುಂಬ ಡಿಫ್ರೆನ್ಸ್ ಆಗಿರ್ತಾ ಇತ್ತು. ಇವತ್ತು ನೋಡಿ, ನಾವು ನಮ್ಮೂರಿನಲ್ಲಿ 10 ರೂಪಾಯಿ ಕೊಟ್ಟರೆ 1 kg ಉಪ್ಪು ತಗೊಳ್ತೀವಿ. ಅದೇ ಆ ಸಮುದ್ರ ತೀರದಲ್ಲಿ ತಯಾರಿಸುವಂಥ ಉಪ್ಪಿನಲ್ಲೂ ಅವತ್ತು ಅಲ್ಲಿ ಮಾರಾಟ ಮಾಡ್ತಾ ಇರುವಂಥ, ಇವತ್ತಿನ ಮಾರಾಟ ಮಾಡ್ತಾ ಇರುವಂಥ ಬೆಲೆ ಕೂಡ ಅಲ್ಲಿ 10 ರೂಪಾಯಿ ಇದೆ. ಸಮುದ್ರ ತೀರದಲ್ಲಿ ನಮ್ಮಲ್ಲಿ 10 ರೂಪಾಯಿ ಇದೆ, ಉತ್ತರ ಭಾರತದಲ್ಲಿ 10 ರೂಪಾಯಿ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಲಾರ್ಡ್ ಲಿಟನ್ ಏನು ಮಾಡ್ದ ಅಂತ ಹೇಳಿದ್ರೆ, ಈ ಉಪ್ಪು ತಯಾರಿಸ್ತಾ ಇರುವಂಥ ದೇಶೀಯ ಸಂಸ್ಥಾನಗಳಿಂದ ತಯಾರಿಸುವ ಹಕ್ಕನ್ನು ಅವರಿಂದ ಮನವೊಲಿಸಿ ಅವರಿಂದ ಕಿತ್ಕೊಂಡು ಅವರಿಗಾದಂಥ ನಷ್ಟವನ್ನು ಭರಿಸಲ್ಪಟ್ಟು ಇನ್ನು ಮುಂದೆ ಉಪ್ಪು ತಯಾರಿಸುವಂಥ ಅಧಿಕಾರ ಕೇವಲ ಸರ್ಕಾರಕ್ಕೆ ಮಾತ್ರ ಸೀಮಿತ ಅಂತೇಳಿ ಸರ್ಕಾರ ತನ್ನ ನಿಯಂತ್ರಣಕ್ಕೊಳಪಡಿಸಿತು. ಹೀಗೆ ಸರ್ಕಾರ ನಿಯಂತ್ರಣಕ್ಕೊಳಪಡಿಸೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಒಂದು ತೆರಿಗೆ ಲಭಿಸಲ್ಪಡ್ತು. ಹಾಗೆ ದೇಶೀಯ ಸಂಸ್ಥಾನಗಳಿಗೂ ಪರಿಹಾರ ನೀಡಲಾಯಿತು. ಈ ಉಪ್ಪಿನ ಕಳ್ಳ ಸಾಗಾಣಿಕೆ ಕೂಡ ನಿಲ್ಲಲ್ಪಡ್ತು. ಹಾಗೆ ಉಪ್ಪಿನ ಬೆಲೆಯಲ್ಲಿ ಕೂಡ ಏಕರೂಪತೆ ಉಂಟಾಗಲ್ಪಡ್ತು. ಹೀಗೆ ಇವನ ಅಧಿಕಾರ ವಹಿಸಿಕೊಂಡ ತಕ್ಷಣ ಈ ಉಪ್ಪಿನ ಒಂದು ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದು ಈ ಕಳ್ಳ ಸಾಗಾಣಿಕೆ ಕೊನೆಗೊಳಿಸಿ ಪ್ರಜೆಗಳಿಗೂ ಮತ್ತು ಸರ್ಕಾರಕ್ಕೂ ಅವನು ಅನುಕೂಲವನ್ನು ಉಂಟು ಮಾಡಲ್ಪಟ್ಟ ಅಂತ ಹೇಳ್ಬೋದು. ಇನ್ನೆರಡನೇದಾಗಿ ಲಾರ್ಡ್ ಲಿಟನ್ ಕೈಗೊಂಡಂಥ ಮತ್ತೊಂದು ಸುಧಾರಣೆ, ಆರ್ಥಿಕ ಸುಧಾರಣೆ ಅಂದರೆ ತೆರಿಗೆ ನೀತಿ. ಲಾರ್ಡ್ ಲಿಟನ್ ಅಧಿಕಾರ ವಹಿಸಿಕೊಂಡ ಮೇಲೆ ಭಾರತೀಯರಿಗೆ ಅನೇಕ ಆರ್ಥಿಕ ಉಪಯುಕ್ತವಾದಂಥ ಸುಧಾರಣೆಗಳು ಕೈಗೊಳ್ಳಬೇಕು ಅಂತ ನಿರ್ಧರಿಸಲ್ಪಟ್ಟ. ಹಾಗಾಗಿ ಸಕ್ಕರೆಯನ್ನೊಳಗೊಂಡಂತೆ ಇಂಗ್ಲೆಂಡ್ ದೇಶದಿಂದ ಭಾರತಕ್ಕೆ ಆಮದಾಗ್ತಾ ಇರುವಂಥ ಅನೇಕ ವಸ್ತುಗಳು, ಯಾವ್ಯಾವ ಜೀವನಾವಶ್ಯಕ ವಸ್ತುಗಳಿವೆ, ಅನಿವಾರ್ಯ ವಸ್ತುಗಳಿವೆಯೋ ಅಂಥ ವಸ್ತುಗಳು ಯಾವುದಾಗಿತ್ತು ಅಂದರೆ ಸಕ್ಕರೆಯನ್ನೊಳಗೊಂಡಂತೆ 29 ವಸ್ತುಗಳ ಮೇಲೆ ತೆರಿಗೆಯನ್ನು ಅವನು ತೆಗೆದುಹಾಕಲ್ಪಟ್ಟ, ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟ. ಆದರೆ ಇವನ ನೀತಿಯನ್ನು ಭಾರತದ ಈ ಗವರ್ನರ್ ಜನರಲ್ ಕೌನ್ಸಿಲ್ ಕೂಡ ವಿರೋಧಿಸಲ್ಪಡ್ತು. ಹಾಗೆ ಭಾರತದ ಸ್ಟೇಟ್ ಸೆಕ್ರೆಟರಿ ಅವನು ಕೂಡ ವಿರೋಧಿಸಲ್ಪಟ್ಟ. ಹಾಗೆ ಹೌಸ್ ಆಫ್ ಕಾಮನ್ಸ್ ಕೂಡ ವಿರೋಧಿಸಿ ಈ ಒಂದು ಸುಧಾರಣೆ ಜಾರಿಗೆ ತರುವುದಕ್ಕೆ ಅದು ವಿರೋಧಿಸಲ್ಪಟ್ಟಿದ್ರಿಂದ ಇದು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಆದರೂ ಅವನ ಪ್ರಯತ್ನ ನಿಲ್ಲಿಲ್ಲ. ಏನು ಮಾಡಿದ ಲಾರ್ಡ್ ಲಿಟನ್ ಅಂತ ಹೇಳಿದ್ರೆ, ಹತ್ತಿ ಬಟ್ಟೆ ಏನು ಇಂಗ್ಲೆಂಡ್ನಿಂದ ಆಮದಾಗ್ತಾ ಇತ್ತು, ಆ ಹತ್ತಿ ಬಟ್ಟೆ ಮೇಲೆ ಅವನು ಸಂಪೂರ್ಣವಾಗಿ ತೆರಿಗೆಯನ್ನು ರದ್ದುಗೊಳಿಸಲ್ಪಟ್ಟ. ತೆರಿಗೆ ರದ್ದುಗೊಳಿಸಿದ್ದಕ್ಕಾಗಿ ಇಡೀ ಬ್ರಿಟಿಷರ ಇಂಗ್ಲೆಂಡ್ನಾದ್ಯಂತ ವಿರೋಧ ವ್ಯಕ್ತಪಡಿಸಲ್ಪಡ್ತು. ಆದರೂ ಕೂಡ ಅದನ್ನು ತಲೆ ಕೆಡಿಸ್ಕೊಳ್ಳದೇ ಭಾರತೀಯರಿಗೆ ಅನುಕೂಲವನ್ನು ಉಂಟು ಮಾಡಲ್ಪಟ್ಟ ಹತ್ತಿ ಬಟ್ಟೆ ಮೇಲೆ ಸಂಪೂರ್ಣ ತೆರಿಗೆಯನ್ನು ರದ್ದುಗೊಳಿಸಲ್ಪಟ್ಟು. ಹೀಗೆ ಇವನ ತೆರಿಗೆ ನೀತಿಯಲ್ಲಿ ಸುಧಾರಣೆಗಳನ್ನು ನಾವು ನೋಡಿದ್ವಿ. ಹಾಗೆ ನೆಕ್ಸ್ಟ್ ನೋಡ್ತಾ ಇರೋದು ಯಾವುದು ಅಂದರೆ ಆರ್ಥಿಕ ವಿಕೇಂದ್ರೀಕರಣ. ಈ ಆರ್ಥಿಕ ವಿಕೇಂದ್ರೀಕರಣ ಅಂತ ಹೇಳಿದ್ರೆ, ದೇಶದ ಆದಾಯವನ್ನು ರಾಜ್ಯ ಮತ್ತು
ಅಂದರೆ ಪ್ರಾಂತ್ಯಗಳು ಮತ್ತು ಕೇಂದ್ರ ಸರ್ಕಾರಗಳು ಹಂಚಿಕೊಳ್ಳುವುದು. ಮೊದಲೇನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಒಂದು ಆದಾಯಗಳು ಕೇಂದ್ರಕ್ಕೆ ಸೇರ್ತಾ ಇತ್ತು. ಕೇಂದ್ರ ಎಲ್ಲ ಆದಾಯವನ್ನು ಭೂ ಕಂದಾಯದಿಂದ ಹಿಡಿದು ಈ ಅಬಕಾರಿ, ಲೋಕೋಪಯೋಗಿ, ಅರಣ್ಯ, ಸಾರಿಗೆ, ಇವೇ ಮುಂತಾದ ನೀರಾವರಿ, ಇವೇ ಮುಂತಾದ ತೆರಿಗೆಗಳು, ವಾಣಿಜ್ಯ ತೆರಿಗೆ, ಅಬಕಾರಿ ತೆರಿಗೆ, ಇವೇ ಮುಂತಾದ ತೆರಿಗೆಗಳು ರಾಜ್ಯಗಳಿಗೆ ಇವತ್ತು ಸೇರಿದಂಗೆ ಸೇರ್ತಿರ್ಲಿಲ್ಲ. ಎಲ್ಲ ತೆರಿಗೆಗಳು ಕೇಂದ್ರಕ್ಕೆ ಹೋಗ್ತಿತ್ತು. ಕೇಂದ್ರ ಸರ್ಕಾರ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ ಅದನ್ನು ಎಲ್ಲ ಕಲೆಕ್ಟ್ ಆದಮೇಲೆ ಡಿವೈಡ್ ಮಾಡಿ ಒಂದೊಂದು ರಾಜ್ಯಕ್ಕೆ ಅದೇನು ಮಾಡ್ತಿತ್ತು ಅಂತ ಹೇಳಿದ್ರೆ ಅವ್ರವ್ರ ಪಾಲನ್ನು ನೀಡ್ತಾ ಇತ್ತು. ಅಲ್ಲಿವರೆಗೂ ರಾಜ್ಯಗಳು ಏನು ಮಾಡಬೇಕಾಗಿತ್ತು ಅಂದರೆ ಭಿಕ್ಷೆಗಾಗಿ ಕಾಯ್ತಾ ಇರಬೇಕಾಗಿತ್ತು. ಅವ್ರು ಕೊಡೋವರೆಗೂ ಇಲ್ಲಿ ಯಾವುದೇ ಪರಿಹಾರ ಕ್ರಮಗಳನ್ನಾಗಲಿ ಆಡಳಿತ ಸುಧಾರಣೆಗಳನ್ನಾಗಲಿ ಕೈಗೊಳ್ಳೋಕ್ಕಾಗ್ತಿರ್ಲಿಲ್ಲ. ಇದನ್ನು ಕೊನೆಗೊಳಿಸೋದಕ್ಕಾಗಿ ಲಾರ್ಡ್ ಲಿಟ್ಟನ್ಗಿಂತ ಹಿಂದೆ ಈ ದೇಶದ ವೈಸ್ರಾಯಾಗಿ ಅಧಿಕಾರವಿಸ್ಕೊಂಡಿದ್ದಂಥ ಲಾರ್ಡ್ ಮೇಯೋ, ಆ ಲಾರ್ಡ್ ಮೇಯೋ ಏನು ಮಾಡ್ದ ಅಂತ ಹೇಳಿದ್ರೆ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಕೈಗೊಳ್ಳಲ್ಪಟ್ಟ. ಈ ಆರ್ಥಿಕ ವಿಕೇಂದ್ರೀಕರಣ ನೀತಿ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಇರುವಂತಹ ಎಲ್ಲ ಆದಾಯದ ಮೂಲಗಳಲ್ಲಿ ಕೆಲವು ಮೂಲಗಳನ್ನು ಪ್ರಾಂತ್ಯಗಳಿಗೆ ಬಿಟ್ಕೊಟ್ಟು ಆರ್ಥಿಕವಾಗಿ ಪ್ರಾಂತ್ಯಗಳು ಕೂಡ ಸ್ವಾವಲಂಬಿಯಾಗಬೇಕು. ಎಲ್ಲದಕ್ಕೂ ಕೇಂದ್ರಕ್ಕೆ ಕೈ ಚಾಚಿ ನಿಲ್ಲೋದು ಬೇಡ, ಅವುಗಳು ಕೂಡ ಆರ್ಥಿಕ ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಲಾರ್ಡ್ ಮೇಯೋ ಆರಂಭಿಸಲ್ಪಟ್ಟ. ಕ್ರಿಸ್ತ 1869ರಿಂದ 72ರಲ್ಲಿ. ಈ ಮೇಯೋ ಆರಂಭಿಸಲ್ಪಟ್ಟಂತಹ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನ ಲಾರ್ಡ್ ಲಿಟ್ಟನ್ ಕೂಡ ಮುಂದುವರಿಸಿಕೊಂಡು ಇವನು ಕೂಡ ಏನ್ ಮಾಡ್ದ ಅಂತ ಹೇಳಿದ್ರೆ ಪ್ರಾಂತ್ಯಗಳಿಗೆ ಅನೇಕ ಲೋಕೋಪಯೋಗಿ ಒಂದು ಕಾರ್ಯಗಳನ್ನ ಮತ್ತು ಆದಾಯದ ಮೂಲಗಳನ್ನ ಪ್ರಾಂತ್ಯಗಳಿಗೆ ಬಿಟ್ಕೊಡಲ್ಪಟ್ಟ. ಇದ್ರ ಜೊತೆಗೆ ಅನೇಕ ಒಂದು ಆದಾಯದ ಮೂಲಗಳನ್ನು ಕೂಡ ಪ್ರಾಂತ್ಯಗಳಿಗೆ ಬಿಟ್ಕೊಟ್ಟ. ಸೆರೆಮನೆ, ಹಾಗೇನೆ ನ್ಯಾಯ, ದಂಡ, ಆರೋಗ್ಯ, ಸಾರ್ವಜನಿಕ ಆರೋಗ್ಯ, ಇವೇ ಮುಂತಾದ ವಿಷಯಗಳನ್ನು ಕೂಡ ಪ್ರಾಂತ್ಯಗಳಿಗೆ ಬಿಟ್ಕೊಟ್ಟು ಪ್ರಾಂತ್ಯಗಳು ಕೂಡ ಆರ್ಥಿಕವಾಗಿ ಸಬಲಾಗಲಿ, ಅವುಗಳ ಆದಾಯ ಪ್ರಾಂತ್ಯಗಳಿಗೆ ಬಂದು ಸ್ವಲ್ಪ ಕೇಂದ್ರಕ್ಕೆ ಕೈ ಚಾಚುವಂಥ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ಇವನೇನು ಮಾಡ್ದ ಅಂತ ಹೇಳಿದ್ರೆ ಮಾಡಲ್ಪಟ್ಟ. ಹಾಗಾದರೆ ಲಾರ್ಡ್ ಮೇಯೋ ಆರಂಭಿಸಲ್ಪಟ್ಟಿದ್ದಂಥ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಇವನು ಕೂಡ ಮುಂದುವರಿಸಿಕೊಂಡದ ಅನ್ನಂಗಾಯ್ತು ಅಲ್ವಾ. ಪ್ರಾಂತ್ಯಗಳು ಸ್ವಾವಲಂಬಿಗಳಾಗಬೇಕು, ಕೇಂದ್ರಕ್ಕೆ ಎಲ್ಲ ರೀತಿಯಿಂದ ಕೈ ಚಾಚುವಂಥ ವ್ಯವಸ್ಥೆ ಬೇಡ ಅಂತ ಹೇಳಿ ಈ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡ. ಹಾಗಾದ್ರೆ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ ಮುಕ್ತ ವ್ಯಾಪಾರ ನೀತಿ. ಈ ಮುಕ್ತ ವ್ಯಾಪಾರ ನೀತಿ ಇದು ಭಾರತೀಯರಿಗಿಂತ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ತುಂಬಾ ಅವಶ್ಯಕತೆ ಇತ್ತು. ಯಾಕಂದ್ರೆ ಇಂಗ್ಲೆಂಡ್ನಲ್ಲಿರುವಂತಹ ಲಂಕಾಶೈರ್ನಲ್ಲಿರುವಂತಹ ಹತ್ತಿ ಬಟ್ಟೆ ಗಿರಣಿಗಳು, ಆ ಇಂಗ್ಲೆಂಡ್ನ ಲಂಕಾಶೈರ್ ಹತ್ತಿ ಬಟ್ಟೆ ಗಿರಣಿಗಳು ಏನ್ ಮಾಡಿದ್ವು ಅಂತ ಹೇಳಿದ್ರೆ ಭಾರತದಿಂದ ಕಚ್ಚಾ ವಸ್ತುಗಳನ್ನು ತರಿಸ್ಕೊಂಡು ಸಿದ್ಧ ಬಟ್ಟೆಯನ್ನು ಸಿದ್ಧಪಡಿಸಿ ಮಷೀನಲ್ಲಿ ಸಿದ್ಧಪಡಿಸ್ತಾ ಇದ್ರು. ಈ ಪವರ್ ಲೂಮ್ಗಳನ್ನ ಸಿದ್ಧಪಡಿಸಿ ಅದನ್ನು ಇಡೀ ಪ್ರಪಂಚದಾದ್ಯಂತ ಬಟ್ಟೆಗಳನ್ನು ಅವರು ರಫ್ತು ಮಾಡ್ತಾ ಇದ್ರು. ಆದರೆ ಇದು ನಿರಾತಂಕವಾಗಿ ಬೆಳೆದು ಬಂದಿತ್ತು. ಆದರೆ ಏನಾಯ್ತಪ್ಪ ಅಂತ ಹೇಳಿದ್ರೆ ನೋಡಿ, ಈ ಒಂದು ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ನಮ್ಮ ಭಾರತದ ಮುಂಬೈಯಲ್ಲಿ ಹತ್ತಿ ಒಂದು ಗಿರಣಿಗಳು ಪ್ರಾರಂಭ ಆದವು. ಹಾಗೆ ಹತ್ತಿ ಬಟ್ಟೆ ತಯಾರಿಸುವಂತ ಪವರ್ ಲೂಮ್ಗಳನ್ನು ಹಾಕಲಾಯಿತು. ಹೀಗೆ ಭಾರತದಲ್ಲಿ ಇಂಗ್ಲೆಂಡಿನ ಲಂಕಾಶೈರ್ನ ಹತ್ತಿ ಬಟ್ಟೆಯ ಉದ್ಯಮಕ್ಕೆ ಪೈಪೋಟಿ ನೀಡುವಂತ ಒಂದು ವ್ಯವಸ್ಥೆ ಭಾರತದಲ್ಲಿ ಪ್ರಾರಂಭ ಆಯಿತು. ಆಗ ಇದನ್ನ ತಡೆಗಟ್ಟೋದಕ್ಕಾಗಿ ಇಂಗ್ಲೆಂಡ್ ಸರ್ಕಾರ, ಇಂಗ್ಲೆಂಡ್ನ ವ್ಯಾಪಾರೋದ್ಯಮಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಮುಂಬೈಲಿ ಸಿದ್ಧ ಆಗ್ತಾ ಇರುವಂತ ಬಟ್ಟೆಗಳ ಮೇಲೆ 5% ಹೆಚ್ಚಿನ ತೆರಿಗೆ ಹಾಕುವಂತೆ ಒತ್ತಾಯಪಡಿಸಿದ್ರು. ಆದರೆ ಲಾರ್ಡ್ ಲಿಟ್ಟನ್ ಹಾಗೆ ಮಾಡಲಿಲ್ಲ. ಅದನ್ನು ಕೈಬಿಟ್ಟು ಏನು ಮಾಡ್ದ ಅಂತ ಹೇಳಿದ್ರೆ ಇಂಗ್ಲೆಂಡಿನ ಲಂಕಾಶೈರ್ನಲ್ಲಿ ಇರುವಂತಹ ಹತ್ತಿ ಬಟ್ಟೆ ಕಾರ್ಖಾನೆಗಳು ಅನುಕೂಲ ಆಗಿರಬೇಕು, ಹಾಗೇನೆ ಭಾರತದ ಒಂದು ಕೈಗಾರಿಕೆಗಳು ಕೂಡ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ದ ಅಂತ ಹೇಳಿದ್ರೆ ಆಮದು ಮತ್ತು ರಫ್ತುಗಳ ಮೇಲೆ ಸಂಪೂರ್ಣವಾಗಿ ತೆರಿಗೆ ತೆಗೆದು ಹಾಕಿದ. ಇಲ್ಲಿಂದ ಹತ್ತಿ ಇಂಗ್ಲೆಂಡ್ಗೆ ಹೋಗೋದಕ್ಕೆ, ಇಂಗ್ಲೆಂಡ್ನಿಂದ ಭಾರತಕ್ಕೆ ಸಿದ್ಧವಾದಂಥ ಬಟ್ಟೆ ಬರೋದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸಲ್ಪಟ್ಟು ಆ ಇಂಗ್ಲೆಂಡಿನ ಲಂಕಾಶೈರ್ ಹತ್ತಿ ಕಾರ್ಖಾನೆಗಳಿಗೆ ಅಥವಾ ಈ ಹತ್ತಿ ಬಟ್ಟೆ ಕಾರ್ಖಾನೆಗಳಿಗೆ ಉಪಯುಕ್ತವಾದಂತಹ ಒಂದು ಸಹಾಯವನ್ನು ಮಾಡಲ್ಪಟ್ಟ. ಇದು ಕೂಡ ಅವರ ಮತ್ತೊಂದು ಆರ್ಥಿಕ ಸುಧಾರಣೆಯಾಗಿತ್ತು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಸ್ಟ್ಯಾಚ್ಯುಟರಿ ಸಿವಿಲ್ ಸರ್ವಿಸ್ ಪದ್ಧತಿ. ಈ ಸ್ಟ್ಯಾಚ್ಯುಟರಿ ಸಿವಿಲ್ ಸರ್ವಿಸ್ ಪದ್ಧತಿ ಅಂತ ಹೇಳಿದ್ರೆ ಏನಪ್ಪಾ ಸ್ಟ್ಯಾಚ್ಯುಟರಿ ಸಿವಿಲ್ ಸರ್ವಿಸ್ ಪದ್ಧತಿ ಅಂತ ಹೇಳಿದ್ರೆ
ನೋಡಿ, ಈ ಸ್ಟ್ಯಾಚ್ಯೂಟರಿ ಸಿವಿಲ್ ಸರ್ವಿಸ್ ಪದ್ಧತಿ ಅಂದರೆ ತೆರಪಿಲ್ಲದ ಸ್ಥಳೀಯ ಸೇವೆ ಅಂತ ಅರ್ಥ. ಹಾಗಾದರೆ ಎದ್ರ ಬಗ್ಗೆ ತೆರಪಿಲ್ಲದ ಸ್ಥಳೀಯ ಸೇವೆ? 1 ಮಿನಿಟ್.